ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. ಏನು ಅಂದರೆ SSP ಸ್ಕಾಲರ್ಶಿಪ್ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, DBT ಫುಶುಡ್ ಅಂತ ತೋರಿಸ್ತಾ ಇದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ರು ಕೂಡ ಅವ್ರ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಬಟ್ ನಮ್ಮ ಖಾತೆಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಒಂದನ್ನ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಜನವರಿ ತಾರೀಕು ಒಳಗಡೆ ಯಾರಿಗೆಲ್ಲ ಅಮೌಂಟ್ ಬಂದಿದೆಯೋ ಇವು ಎಲ್ಲ ವಿದ್ಯಾರ್ಥಿಗಳಿಗೆ ಜಾಸ್ತಿ ವೆರಿಫಿಕೇಶನ್ ಲೆವೆಲಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅನ್ನುವಂಥದ್ದು, ಅದರ ಜೊತೆಗೆ ಅವಾಯ್ಡೆಡ್ ಇರುವಂಥದ್ದು DBT ಫುಶುಡ್ ಅಥವಾ ನೋ ಆಗಿರುವಂಥ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಲ್ಲ. ಜಾಸ್ತಿ ವಿದ್ಯಾರ್ಥಿಗಳ ಅಮೌಂಟು ಪೆಂಡಿಂಗ್ ಇತ್ತು, ಅಪ್ರೂವಲ್ ಕೊಡ್ತಾನೆ ಹೋಗಿದ್ದಾರೆ. ಬಟ್ ಫೆಬ್ರವರಿ ತಿಂಗಳಲ್ಲಿ ಬಂದರೆ ಭಾಳಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಅನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ನೀವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದಿರೋ ಇಲ್ವೋ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆಯೋ, ನೀವು 60%ಗಿಂತ ಮೇಲೆ ತೊಗೊಂಡಿದ್ದೀರೋ ಇಲ್ವೋ. ಯಾಕಂದರೆ ಹಣಕಾಸು ಇಲಾಖೆ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆದಮೇಲೆ ಅಪ್ರೂವಲ್ ಮಾಡಬೇಕಾದ್ರೆ ಎಲ್ಲವೂ ಚೆಕ್ ಮಾಡಿ ಅಪ್ರೂವಲ್ ಮಾಡ್ತಾರೆ. ಬಟ್ ಆವಾಗ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ಫೇಲ್ ಆದ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಂದಿದೆ, ಕೆಲವೊಂದಿಷ್ಟು ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಂದಿಲ್ಲ. 60%ಗಿಂತ ಕಡಿಮೆ ತೊಗೊಂಡಿರೋ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಂದಿದೆ. ಬಟ್ ಫೆಬ್ರವರಿ ತಿಂಗಳಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇರೋದ್ರಿಂದಾನೇ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಆಗ್ತಾ ಇದೆ. ಬಟ್ ಒಂದನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಎಷ್ಟೇ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಈ ಕಂಡೀಷನ್ ಫುಲ್ಫಿಲ್ ಆದರೆ ಸಾಕು ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರೋದು ಖಚಿತ ಸ್ನೇಹಿತರೆ. ಏನೇನೆಲ್ಲ ಕಂಡೀಷನ್ ಇರಬೇಕು ಅಂದರೆ, ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ 60% ತೊಗೊಂಡಿರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಇದು ಒಂದು ಕ್ಲಾರಿಟಿ ಆಗಿರಬೇಕು. ಮತ್ತು ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ DBT ಫುಶುಡ್ ಅಂತ ತೋರಿಸ್ಬೇಕು. DBT ಫುಶುಡ್ ಅಥವಾ ಎಸ್ ಅಂತ ತೋರಿಸ್ಬೇಕು. ನೋ ಅಂತ ಇದ್ದರೆ ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಗೌರ್ಮೆಂಟಿಂದ ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ನಿಮ್ಮ ಖಾತೆಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ಕ್ರೆಡಿಟ್ ಆಗುತ್ತೆ. DBT ಫುಶುಡ್ ಅಥವಾ ಎಸ್ ಅಂತ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ, ನಿಮ್ದೇನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಇರೋದ್ರಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಈ ಕಾರಣದಿಂದಾಗಿ ಪೆಂಡಿಂಗ್ ಇರುತ್ತೆ. ಇವೆಲ್ಲವನ್ನು ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಮಾರ್ಕ್ಸ್ ಕಾರ್ಡ್ ಏನಾದರೂ ಪೆಂಡಿಂಗ್ ಇಲ್ಲ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಸಿ. ಯಾವ ರೀತಿ ಅಪ್ಲೋಡ್ ಮಾಡಿಸ್ಬೇಕು ಅನ್ನೋದನ್ನು ಅವ್ರಿಗೆ ಅಲ್ಲೇ ಇನ್ಫಾರ್ಮ್ ಇರುತ್ತೆ. ನೀವು ಫೋನಲ್ಲಿ ಕೆಲವೊಂದು ಸಲ SSP ಪೋರ್ಟಲ್ಲು ಸರ್ವರ್ ಪ್ರಾಬ್ಲಮ್ ಇದೆ, ಫೋನಲ್ಲಿ ಮಾಡ್ಸೋಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಸೈಬರ್ ಸೆಂಟ್ರಿಗೆ ಹೋಗಬೇಕಾದ್ರೆ ಒಂದು ಸಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಸಿ. ಜೆರಾಕ್ಸ್ ಇದ್ದರೂ ಕೂಡ ಅವೈಲೇಬಲ್ ಆಗ್ತಾ ಇಲ್ಲ, ಯಾಕಂದರೆ ಮಾರ್ಕ್ಸ್ ಕಾರ್ಡು ಜೆರಾಕ್ಸ್ ಅಪ್ಲೋಡ್ ಮಾಡಿರೋ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. ಏನು ಅಂತ ಅಂದರೆ, ನಮ್ದು ಇನ್ನು ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡಬೇಕು? ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಯಾಕೆ ಕಂಪ್ಲೀಟ್ ಆಗಿಲ್ಲ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಒಂದು, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟಿಗೆ ತಲುಪಿಸ್ಬೇಕು. ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ SC ST ಜನರಲ್ OBC ಸ್ಟೂಡೆಂಟ್ಸು, ಮೈನಾರಿಟಿ ಸ್ಟೂಡೆಂಟೇ ನೀವು ಇದ್ದೀರಲ್ವಾ, ನಿಮಗೆ ತಾಲೂಕು ಆಫೀಸಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸ್ಗಳಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ, ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಅಂತೇಳಿ ಇಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಬೇಕು. ಫಿಸಿಕಲ್ ಡಾಕ್ಯುಮೆಂಟ್ಸ್ ಅವ್ರು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವೆರಿಫಿಕೇಶನ್ ಅವರು ಡಿಸ್ಟ್ರಿಕ್ಟ್ ಆಫೀಸ್ಗೆ ಕಳಿಸ್ತಾರೆ. ಅವರು ಫಿಸಿಕಲ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಅಪ್ರೂವಲ್ ಕೊಡ್ತಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಬಟ್ DDO ಅಪ್ರೂವಲ್ ಪೆಂಡಿಂಗ್ ಅಥವಾ ನೋ ಅಂತ ತೋರಿಸ್ತಾ ಇದೆ. ಅವರು ವೆರಿಫಿಕೇಶನ್ ಕೊಡಬೇಕು ಅಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಲೇಬೇಕು. ನಿಮ್ದೇನಾದರೂ ಫಿಸಿಕಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಆದಷ್ಟು ಬೇಗ ತಾಲೂಕು ಆಫೀಸಿಗೆ ವಿಸಿಟ್ ಮಾಡಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೊಟ್ಟಿಲ್ಲ ಅಂದರೆ ಇನ್ನೂ ಒಂದು ಸಲ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೇಳಿ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಸೈನ್ ಎಲ್ಲ ಮಾಡಿಸಿ ಆದಷ್ಟು ಬೇಗ ಹೋಗಿ ಕೊಡಿ. ಓಕೆನಾ? ಇದು ವೆರಿಫಿಕೇಶನ್ ಪೆಂಡಿಂಗ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಹೋದ ವರ್ಷ ನನಗೆ ಜಾಸ್ತಿ ಅಮೌಂಟ್ ಬಂದಿತ್ತು, ಈ ವರ್ಷ ಯಾಕೆ ಕಡಿಮೆ ಬಂದಿದೆ? ಯಾಕಂದರೆ ಈ ವರ್ಷ ನೋಡಿ ಸ್ನೇಹಿತರೆ, ಹೋದ ವರ್ಷ 18,000, 20,000, 25 ನಿಮ್ಮ ಏನು ಎಜುಕೇಷನ್ ಇದೆಯಲ್ಲ, ನಿಮ್ಮ ಕಾಲೇಜ್ ಫೀಸ್ ಅಥವಾ ಸ್ಕೂಲ್ ಫೀಸ್ ಎಷ್ಟು ಇರುತ್ತೋ ಇದರ ಆಧಾರದ ಮೇಲೆ ನಿಮ್ಮ SSP ಸ್ಕಾಲರ್ಶಿಪ್ ಹಣ ನಿರ್ಧಾರ ಆಗ್ತಾ ಇತ್ತು. ಬಟ್ ಈ ವರ್ಷ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕೇವಲ 3,000, 3,200, 3,127 ರೂಪಾಯಿ ಈ ರೀತಿ ಕಡಿಮೆ ಅಮೌಂಟು ಬರ್ತಾ ಇದೆ. ಕಾರಣ ಇಷ್ಟೇ, ಹೋದ ವರ್ಷ ಬಂದಿರತಕ್ಕಂಥ ಅಮೌಂಟು ಅಥವಾ ಹೋದ ವರ್ಷದ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಫಂಡ್ಗೂ ಈ ವರ್ಷ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಫಂಡ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಕಾರಣಕ್ಕಾಗಿ ಕಡಿಮೆ ಅಮೌಂಟು ಬರ್ತಾ ಇದೆ. ನಿಮ್ಮ ಖಾತೆಗೆ
ಫುಲ್ ಅಮೌಂಟ್ ಬಂದಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟ್ ಮೆನ್ಷನ್ ಆಗಿದ್ರೆ ಇನ್ನು ಉಳಿದಿರ್ತಕ್ಕಂಥ ಅಮೌಂಟು ಬರೋದಿಲ್ಲ. ಬಟ್ DBT ಸ್ಟೇಟಸಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಮೆನ್ಷನ್ ಆಗಿತ್ತು, ಕಡಿಮೆ ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ಮತ್ತೊಂದು ಸಲ ಫಂಡ್ ರಿಲೀಸ್ ಆದಾಗ DDO ಅವ್ರು ಅಪ್ರೂವಲ್ ಕೊಡ್ತಾರೆ. DDO ಆಫೀಸರ್ ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗೆ ಡೈರೆಕ್ಟ್ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಇದು SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.